ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳ ಕೇಸ್ನಲ್ಲಿ ಆರೋಪಿಯಾಗಿರ್ತಕ್ಕಂಥ ಚಿನ್ನಯ್ಯನಿಗೆ ಈ ಹಿಂದೆ ಅಂದರೆ ಕಳೆದ 15-20 ದಿನಗಳ ಹಿಂದೆಯೇ ಬೇಲ್ ಸಿಕ್ಕಿತ್ತು. ಆದರೆ ಬಿಡಿಸಿಕೊಂಡು ಹೋಗುವಂಥ ಸಾಮರ್ಥ್ಯ ಆಗಲಿ ಅಂಥದ್ದು ಯಾವುದೂ ಆಗಲಿ ಈ ಚಿನ್ನಯ್ಯನ ಮನೆಯ ಕಡೆ ಅವರಿಗೆ ಆಗಿರಲಿಲ್ಲ. 1 ಲಕ್ಷ ರೂಪಾಯಿ ಬಾಂಡ್ ಕೊಡಬೇಕಾಗಿತ್ತು, ಅದೇ ರೀತಿಯಾಗಿ ಸಾಕ್ಷಿದಾರರು ಬರಬೇಕಾಗಿತ್ತು. ಸೊ ಇದು ಯಾವುದೂ ಕೂಡ ಆಗಿರಲಿಲ್ಲ. ಆದರೆ ಸತತ ಪ್ರಯತ್ನದಿಂದ ಚಿನ್ನಯ್ಯನ ಪತ್ನಿ ಈಗ ಚಿನ್ನಯ್ಯನನ್ನು ಮತ್ತೆ ಹೊರಗಡೆ ಕರೆದುಕೊಂಡು ಬರೋದರಲ್ಲಿ ಯಶಸ್ವಿ ಆಗಿದ್ದಾಳೆ. ಸೊ ಈ ಕುರಿತಾಗಿ ಏನೇನಾಯಿತು ಈ ಒಂದು ಮಾಹಿತಿನ ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬರೋದಾದರೆ, ಚಿನ್ನಯ್ಯ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ನಾನು ಬುರುಡೆಗಳನ್ನು ಹೂತಾಕಿದ್ದೀನಿ, ಸಾಕಷ್ಟು ಶವಗಳನ್ನು ಹೂತಾಕಿದ್ದೀನಿ, ಎಲ್ಲಿ ಬೇಕಂದ್ರಲ್ಲಿ ಹೂತು ಹಾಕಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಆರೋಪವನ್ನು ಮಾಡ್ತಾ ಇದ್ದ. ಅದರ ಆಧಾರದ ಮೇಲೆ 164 ಸ್ಟೇಟ್ಮೆಂಟ್ ಕೂಡ ಆಗಿತ್ತು. ಇನ್ನು ಇದೆಲ್ಲವೂ ಕೂಡ ಆದ ಬಳಿಕ SIT ತಂಡ ಕೂಡ ರಚನೆ ಆಗಿತ್ತು. ಉತ್ಖನನ ಕ್ರಿಯೆ ಅಂಥದ್ದೆಲ್ಲವೂ ಕೂಡ ಮಾಡಿಬಿಟ್ರು. ಇದೆಲ್ಲವೂ ಆದ ಬಳಿಕ ಚಿನ್ನಯ್ಯನ ಮೇಲೇ SIT ತಂಡ ಕೇಸನ್ನು ಅಥವಾ ದೂರನ ದಾಖಲು ಮಾಡಿಕೊಳ್ಳುತ್ತೆ, ಆರೋಪಿಯಾಗಿ ಮಾಡಿಬಿಡುತ್ತೆ. ಯಾಕೆಂತಂದರೆ ಚಿನ್ನಯ್ಯ ತೋರಿಸಿರುವಂತಹ ಪಾಯಿಂಟ್ಸ್ಗಳಲ್ಲಿ, ಚಿನ್ನಯ್ಯ ಹೇಳಿರುವ ರೀತಿಯಲ್ಲಿ ಉತ್ಖನನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಹೇಳಿಕೆಯ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಅಸ್ಥಿ ಪಂಜರ ಆಗಲಿ ಅಥವಾ ಇನ್ನೇನೋ ಮಾನವನ ಅವಶೇಷಗಳಾಗಲಿ ಪತ್ತೆಗಳು ಅಂಥದ್ದೆಲ್ಲವೂ ಕೂಡ ಸಿಕ್ಕಿರಬಹುದೇನೋ. ಆದರೆ ಚಿನ್ನಯ್ಯ ದೂರಿನಲ್ಲಿ ನೀಡಿರುವ ಪ್ರಕಾರ ಅಥವಾ ಚಿನ್ನಯ್ಯ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಪ್ರಕಾರ ಯಾವುದೇ ರೀತಿಯಾದಂಥ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಆ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರತಿಕ್ರಿಯೆಗಳು ಆಗಿರಲಿಲ್ಲ ಅಥವಾ ಎಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರಲಿಲ್ಲ. ಹಾಗಾಗಿ ಚಿನ್ನಯ್ಯನ ಮೇಲೇ ಕೇಸ್ ಮಾಡಲಾಗಿತ್ತು. ಚಿನ್ನಯ್ಯನನ್ನು ತನಿಖೆ ಕೂಡ ಮಾಡಲಾಗಿತ್ತು. ಚಿನ್ನಯ್ಯ ಆರೋಪಿ ಆಗಿಬಿಟ್ಟಿದ್ದ. ಚಿನ್ನಯ್ಯನನ್ನು ಬಂಧಿಸಲಾಗಿತ್ತು. SIT ತನ್ನ ಏನೆಲ್ಲ ತನಿಖೆಗಳನ್ನು ಮಾಡಬೇಕಾಗಿತ್ತು, ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕಾಗಿತ್ತು, ಆ ಎಲ್ಲ ಪ್ರಕ್ರಿಯೆಯೂ ಕೂಡ ಮುಗಿದು ಬಿಟ್ಟಿತ್ತು. ಸೊ ಎಲ್ಲವೂ ಆದ ಬಳಿಕ ಚಿನ್ನಯ್ಯನ ಪರ ವಕೀಲರು ಕೂಡ ಜಾಮೀನು ಅರ್ಜಿಗೆ ಸಲ್ಲಿಸಿದ್ರು ಅಥವಾ ಜಾಮೀನು ಬೇಕು ಅನ್ನೋ ರೀತಿಯಲ್ಲಿ ಸಲ್ಲಿಸಿದ್ರು. ಕೆಲವೊಂದಿಷ್ಟು ಷರತ್ತುಬದ್ಧ ಜಾಮೀನನ್ನು ಕೂಡ ಕೋರ್ಟ್ ನೀಡಿಬಿಟ್ಟಿತ್ತು. ಆದರೆ ಚಿನ್ನಯ್ಯನನ್ನು ಕರೆದುಕೊಂಡು ಬರುವಂತಹ ಪರಿಸ್ಥಿತಿಯಲ್ಲಿ ಚಿನ್ನಯ್ಯನ ಕುಟುಂಬದವರು ಕೂಡ ಇರಲಿಲ್ಲ. ಸೊ ಅದು ಸಾಕಷ್ಟು ಕಷ್ಟಗಳು ಕೂಡ ಆಗಿದ್ವು. ಈಗ ಕೊನೆಗೆ ಚಿನ್ನಯ್ಯನ ಪತ್ನಿ ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನು ಕರೆದುಕೊಂಡು ಬರೋದರಲ್ಲಿ ಯಶಸ್ವಿ ಆಗಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಗಮನಕ್ಕೆ ಇದೆ, ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ. ಈಗಾಗಲೇ SIT ತಂಡ ಒಂದಿಷ್ಟು ವರದಿಯನ್ನು ಅಥವಾ ಮಧ್ಯಂತರ ವರದಿ ಈಗಾಗಲೇ ಸಲ್ಲಿಸಿರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಅಲ್ಲಿ ಏನಿದೆ ಅದರ ಬಗ್ಗೆ ಆ ಒಂದು ಚಾರ್ಜ್ ಶೀಟ್ ಅಥವಾ ಆ ಒಂದು ಮಧ್ಯಂತರ ವರದಿಯಲ್ಲಿ ಏನು ಇರಬಹುದು ಅನ್ನೋದನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೋರ್ಟ್ನಲ್ಲಿ ನಡಿಬೇಕಾದಂತಹ ವಿಷಯ ಇರೋದ್ರಿಂದ ಅದನ್ನು ನಾವು ಪ್ರಸಾರ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಕಡೆ ಹಾಗಂತೆ ಹೀಗಂತೆ ಅಂತ ಅಂತೆ ಕಂತೆಗಳೆಲ್ಲವೂ ಕೂಡ ಬರ್ತಾ ಇದ್ದಾವೆ. ಜೊತೆಗೆ ಅಧಿಕೃತ ಮಾಹಿತಿ ಅಥವಾ ಚಾರ್ಜ್ ಶೀಟಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಎಂಬುದನ್ನು ಇವರೇ ಖುದ್ದಾಗಿ ಓದಿರೋ ರೀತಿಯಲ್ಲಿ ಮಾಹಿತಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಸೊ ಅದೆಲ್ಲವೂ ಕೂಡ ಸತ್ಯ ಅಂತ ನಂಬೋದಕ್ಕೂ ಆಗೋದಿಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅಂತಲೂ ಹೇಳೋದಕ್ಕಾಗೋದಿಲ್ಲ. ಅವೆಲ್ಲವೂ ಕೂಡ ಹಂತೆ ಕಂತೆಗಳು ಮಾತ್ರ. ಅಧಿಕೃತವಾದಂತಹ ಮಾಹಿತಿ ಸಿಗೋದು ಈ ಒಂದು ಕೋರ್ಟ್ ಆದೇಶದ ನಂತರವೇ. ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ, ಕೋರ್ಟ್ನಲ್ಲಿ ಏನೆಲ್ಲ ತೀರ್ಪುಗಳಾಗುತ್ತೆ, ಸೊ ಈ ಎಲ್ಲ ಆಧಾರದ ಮೇಲೆ ಅಧಿಕೃತವಾದಂತಹ ಮಾಹಿತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕೋರ್ಟ್ಗೆ ಹೋದಂತಹ ಒಂದು ಮಾಹಿತಿ ಅಥವಾ ಇಲ್ಲಿ SIT ತಂಡದಲ್ಲಿ ಆಗಿರ್ತಕ್ಕಂಥ ತನಿಖೆಯ ವರದಿ ಯಾವುದೇ ಕಾರಣಕ್ಕೂ ಕೆಲವು ಮಾಧ್ಯಮಗಳಿಗಾಗಲಿ ಅಥವಾ ಮಾಧ್ಯಮಗಳಿಗೆ 99% ಬರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಇನ್ನೇನೋ ಕೆಲವೊಂದಿಷ್ಟು ಸೋರಿಕೆಗಳಾಗಿರುತ್ತೆ, ಒಂದು ಇಲಾಖೆಯಲ್ಲಿ ಕೆಲಸ ಮಾಡುವಂಥವರಿಂದ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಅದನ್ನು ಹೊರತುಪಡಿಸಿ ಅದೆಲ್ಲವೂ ಕೂಡ ಅಧಿಕೃತ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಮಾಹಿತಿಗಳನ್ನು ನಂಬೋದು ಕೂಡ ತುಂಬ ತಪ್ಪಾಗುತ್ತೆ. ಅದು ಸತ್ಯವಾದಂತಹ ಮಾಹಿತಿನೇ ಇರ್ಬೋದು, ಆದರೆ ಅಧಿಕೃತವಾದಂತಹ ಮಾಹಿತಿ ನಮಗೆ ಅನ್ನಿಸ್ಬೇಕು ಅಥವಾ ಅದು ಅಧಿಕೃತವಾದ ಮಾಹಿತಿ ಅನ್ನೋದಕ್ಕೆ ಸಂಬಂಧಪಟ್ಟವರು ಆ ಒಂದು ಮಾಹಿತಿಯನ್ನು ಹಂಚಿಕೊಂಡಾಗ ಮಾತ್ರ ಅದು ಅಧಿಕೃತವಾದಂತಹ ಮಾಹಿತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತೆ ಕಂತೆಗಳು ಎಲ್ಲವನ್ನು ಕೂಡ ನೀವು ಕೇಳಿದ್ದೀರಿ. ಅಂತೆ ಕಂತೆಗಳೆಲ್ಲವೂ ಕೂಡ ಮುಗಿದೋಗಿದ್ದಾವೆ. ಈಗ ಚಿನ್ನಯ್ಯನಿಗೆ ಶಿವಮೊಗ್ಗ ಜೈಲಿನಿಂದ ಮುಕ್ತಿ ಸಿಕ್ಕಿದೆ. ಇನ್ನೇನು ಒಂದು ರೀತಿಯಲ್ಲಿ ಅವನು ಬರಬೇಕಾಗ್ತಾ ಇರುತ್ತೆ, ಹೋಗಬೇಕಾಗ್ತಾ ಇರುತ್ತೆ. ಸಹಜವಾಗಿ ಕೇಸ್ ಆದಂಥ ಸಂದರ್ಭದಲ್ಲಿ ಈಗೆಲ್ಲ ಕೋರ್ಟ್ಗೆ ಹಾಜರಾಗಬೇಕು, ಯಾವ ಸಂದರ್ಭಕ್ಕೆ ಕರೀತಾರೆ ಆಗ ಹಾಜರಾಗಬೇಕಾಗುತ್ತೆ. ಕೆಲವೊಂದಿಷ್ಟು ಒಂದು ರಿಸ್ಟ್ರಿಕ್ಷನ್ಸ್ ಅಥವಾ ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿ ಕೋರ್ಟ್ಗಳು ಇವರಿಗೆ ಜಾಮೀನನ್ನು ನೀಡಿರುತ್ತೆ. ಸಹಜವಾಗಿ ಎಲ್ಲ ಕೇಸ್ಗಳಲ್ಲೂ ಇದಾಗಿರುತ್ತೆ. ಕೆಲವೊಂದು ತುಂಬ ಕೇಸ್ಗಳಲ್ಲಿ ಏನಾಗ್ಬಿಡುತ್ತೆ, ಇದು ಹೆಚ್ಚು ಪ್ರಚಾರ ಆಗುತ್ತೆ, ಕೆಲವು ಕೇಸ್ಗಳಲ್ಲಿ ಪ್ರಚಾರ ಆಗೋದಿಲ್ಲ. ಮಾಧ್ಯಮದವ್ರ ಜೊತೆ ಮಾಹಿತಿ ಹಂಚ್ಕೊಳ್ಬಾರ್ದು, ಊರನ್ನು ಬಿಟ್ಟು ಹೋಗಬಾರ್ದು, ಕರೆದಂಥ ಸಂದರ್ಭದಲ್ಲಿ ವಿಚಾರಣೆಗೆ ಬರಬೇಕಾಗುತ್ತೆ. ಈ ರೀತಿಯಾದಂಥ ಷರತ್ತುಗಳು ಸಹಜವಾಗಿ ಎಲ್ಲ ಕೇಸ್ಗಳಲ್ಲೂ ಇದ್ದೇ ಇರುತ್ತೆ. ಈಗ ಅದೇ ರೀತಿಯಾಗಿ ಚಿನ್ನಯ್ಯನ ಕೇಸ್ನಲ್ಲೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಚಿನ್ನಯ್ಯನಿಗೆ ಜೈಲಿನಿಂದ ಮುಕ್ತಿ ಸಿಕ್ಕಿದೆ. ಮುಂದಿನ ದಿನದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಈಗಾಗಲೇ SIT ತಂಡ ವರದಿಯನ್ನು ಕೂಡ ಸಲ್ಲಿಸಿದೆ. ವರದಿಯಲ್ಲಿ ಏನೇನೆಲ್ಲ ಇದೆ, ಕೋರ್ಟ್ ಏನು ಆದೇಶವನ್ನು ಹೊರಡಿಸುತ್ತೆ ಅದೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಷಡ್ಯಂತ್ರ ಇಂಥದ್ದೆಲ್ಲವೂ ಕೂಡ ಹೊರಗಡೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.